ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಮತ್ತೊಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಏನಪ್ಪ ಅಂತಂದರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಗ್ರೂಪ್ ಸಿ ಒಂದು ನೋಟಿಫಿಕೇಷನ್ ಪ್ರಕಟ ಆಗಿದೆ. ಇದರಲ್ಲಿ ನಾನು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಹುದ್ದೆ ಹೆಸರು ಬಂದುಬಿಟ್ಟು ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ. ಇದಕ್ಕೆ ವಿದ್ಯಾರ್ಥಿ PUC ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಯಾವುದೇ ರೀತಿಯಾದಂಥ ಎಕ್ಸಾಮ್ ಸಹ ಇರಲ್ಲ ಇದಕ್ಕೆ. ಅದಕ್ಕಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ಮಾಡಿ, ಓಕೆನಾ. ಇಲ್ಲಿ ಬಂದುಬಿಟ್ಟು ಆನ್ಲೈನ್ ಅರ್ಜಿ ಪ್ರಾರಂಭ ದಿನಾಂಕ ಬಂದುಬಿಟ್ಟು 17/7/2026 ಅಂದರೆ ಇದೇ ತಿಂಗಳು 17ಕ್ಕೆ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ. ಆನ್ಲೈನ್ ಅರ್ಜಿ ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 17ರವರೆಗೂ ಇರುತ್ತೆ ಸ್ನೇಹಿತರೆ. ಇಷ್ಟದಂಥ ಪ್ರತಿಯೊಬ್ಬರ ಅಭ್ಯರ್ಥಿಗಳು ನಾವು ಲಿಂಕನ್ನು ಅಲ್ಲಿ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ, ಅಲ್ಲಿ ನೀವು ಬಂದು ಅಪ್ಲೈಯನ್ನು ಮಾಡ್ಕೊಬೋದು ಸ್ನೇಹಿತರೆ, ಓಕೆನಾ. ಇಲ್ಲಿ ಬಂದುಬಿಟ್ಟು ಉಳಿಕೆ ಮೂಲ ವೃಂದದ ಒಂದು 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳ ಒಂದು ವರ್ಗೀಕರಣ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಓಕೆ, ನಿಮ್ಮ ಒಂದು ಕೆಟಗರಿಗೆ ಇದೆಯೋ ಇಲ್ಲೋ ಅಂತೇಳಿ ನೋಡಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸಿ, ಯಾಕಂತಂದರೆ ಜನರಲ್ಲೂ ಸಹ 12 ಹುದ್ದೆ ಇದೆ, ಓಕೆನಾ. ಟೋಟಲಾಗಿ 25 ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ. ಇದಕ್ಕೆ ಒಂದು ನೋಡ್ಬೋದು ನೀವು, ಶೈಕ್ಷಣಿಕ ವಿದ್ಯಾರ್ಥಿ PUC ಪಾಸ್ ಆಗಿರಬೇಕು, ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ. ನೆಕ್ಸ್ಟು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂತಹ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಎರಡಚ್ಚು ಪರೀಕ್ಷೆ ಉತ್ತೀರ್ಣ ಆಗಿರಬೇಕು. ಏನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ದರ್ಜೆ ಎರಡಚ್ಚು ಪರೀಕ್ಷೆ ಟೈಪಿಂಗ್ ಪರೀಕ್ಷೆನ ನೀವೇನಾಗಿರ್ಬೇಕಂದ್ರೆ ಪಾಸ್ ಆಗಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ, ನೇಮಕಾತಿ ಪ್ರಕ್ರಿಯೆ ನೋಡ್ರಿ. ಇಲ್ಲಿ ಈಗ ನೋಡ್ರಿ ಸ್ನೇಹಿತರೆ, ಕರ್ನಾಟಕ ಲೋಕಾಯುಕ್ತ ವೃಂದ ನೇಮಕಾತಿ ಮತ್ತು ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಷರತ್ತು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳ ಮತ್ತು ಮೀಸಲಾತಿ ಆಧಾರದ ಮೇರೆಗೆ ಶ್ರೇಯಾಂಕದಲ್ಲಿರುವಂಥ ಅಭ್ಯರ್ಥಿಗಳ ಪೈಕಿ 1:10 ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಸದರಿ ಪಟ್ಟಿಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಕಚೇರಿಯಿಂದ ಅರ್ಹತಾ ಪರೀಕ್ಷೆ ನಡೆಸಲಾಗುವುದು. ಸದರಿ ಅರ್ಹತಾ ಪರೀಕ್ಷೆಯಲ್ಲಿ ನಿಗದಿಪಡಿಸಲಾದಂತಹ ಗರಿಷ್ಠ 20 ಅಂಕಗಳಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಲ್ಲಿ ಮಾತ್ರ ಆಯ್ಕೆ ಪಟ್ಟಿ ಪರಿಗಣಿಸಬೇಕು. ಇದೇನಪ್ಪ ಅಂದರೆ ಫಸ್ಟ್ ನಿಮಗೆ 1:10 ಕರೀತಾರೆ ಸ್ನೇಹಿತರೆ, ಓಕೆನಾ. 1:10 ನಿಮಗೆ ಕರೀತಾರೆ. ನೀವು PUC ಮಾರ್ಕ್ಸ್ ಆಧಾರದ ಮೇಲೆ ಕರೆದು ನೆಕ್ಸ್ಟ್ ನಿಮಗೆ ಅಲ್ಲಿ ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ. ಟೋಟಲಾಗಿ 20 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ಮಿನಿಮಮ್ ನೀವು 10 ಆದರೂ ತೊಗೋಬೇಕು, ಓಕೆನಾ. ಇದು ಅರ್ಹತಾ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಂತ ಅಂತಾರಂತೆ. ಅರ್ಹತಾ ಪರೀಕ್ಷೆಯಲ್ಲಿ ಗಣಕಯಂತ್ರ ಮೂಲಕ ಕೈಗೊಳ್ಳಲಾಗ ಅಂದರೆ ಅದು ಟೈಪಿಂಗನ್ನು ತೊಗೊತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಫೀ ಸಹ ಇಲ್ಲಿ ಕೊಟ್ಟಿದ್ದಾರೆ. ಫೀ ಎಷ್ಟಿದೆ ಅಂತೇಳಿ ಸಹ ನೀವು ನೋಡ್ಕೊಳ್ಬೋದು, ಓಕೆ. ಅದೇ ರೀತಿಯಾಗಿ 45 ವರ್ಷದವರೆಗೂ ಸಹ ನಿಮಗೆ ಅವಕಾಶ ಇದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ನೆಕ್ಸ್ಟು ಕಲ್ಯಾಣ ಕರ್ನಾಟಕದಲ್ಲಿ ಸಹ ಎಷ್ಟಿದೆ ಹುದ್ದೆ ಅಂತೇಳಿ ಸಹ ತೋರಿಸ್ತೀನಿ ಸ್ನೇಹಿತರೆ. ಟೋಟಲಾಗಿ 1 ಹುದ್ದೆ ಮಾತ್ರ ಇದೆ ಕಲ್ಯಾಣ ಕರ್ನಾಟಕದಲ್ಲಿ, 1 ಹುದ್ದೆ ಮಾತ್ರ ಇದೆ, ನೀವು ನೋಡಬಹುದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ರತಿ ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಚ್ಛೆದಂಥವರು ಮತ್ತು ಕ್ವಾಲಿಫಿಕೇಷನ್ ಯಾರ್ದೆಲ್ಲ ಇದೆಯೋ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.